ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಿದೆ ಅಂತ ಹೇಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ಮಹದೇವಪ್ಪ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಬ್ಯಾರಿಕೇಡಿಂದ ಒಳಗಿದೆ ಸರ್, ಮಗನ ಕರ್ಕೊಂಡು ಇವ್ರ ಮಗಳ ಕರ್ಕೊಂಡು ಮುಂದೆ ಇತ್ತು. ವಿಡಿಯೋದಲ್ಲಿ ಬನ್ನಿ ಅಂತ ನೀವೇ ತಾನೇ ಕರೆದಿರೋದು. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಿದೆ ಅಂತ ಹೇಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ಮಹದೇವಪ್ಪ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಬ್ಯಾರಿಕೇಡಿಂದ ಒಳಗಿದೆ ಸರ್, ಮಗನ ಕರ್ಕೊಂಡು ಇವ್ರ ಮಗಳ ಕರ್ಕೊಂಡು ಮುಂದೆ ಇತ್ತು. ವಿಡಿಯೋದಲ್ಲಿ ಬನ್ನಿ ಅಂತ ನೀವೇ ತಾನೇ ಕರೆದಿರೋದು. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಿದೆ ಅಂತ ಹೇಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ಮಹದೇವಪ್ಪ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ.
ನಾನು ಬ್ಯಾರಿಕೇಡಿಂದ ಒಳಗಿದೆ ಸರ್ ಮಗನ್ ಕರ್ಕೊಂಡು ಇವ್ರ ಮಗಳ ಕರ್ಕೊಂಡು ಮುಂದೆ ಇತ್ತು. ವಿಡಿಯೋದವ್ರು ಬನ್ನಿ ಅಂತ ನೀವೇ ತಾನೇ ಕರೆದಿರೋದು. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಮೈಸೂರಲ್ಲಿ ಬ್ಲಾಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರವಿದೆ ಅಂತ ಹೇಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಚಿವ ಮಹದೇವಪ್ಪ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ. ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಮ್ ವ್ಯಾಪಾರ ಮಾಡ್ತಾ ಇದ್ದ. ಪೊಲೀಸರು ಘಟನೆಯ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ. ನಾನು ಬ್ಯಾರಿಕೇಡಿಂದ ಒಳಗಿದೆ ಸರ್ ಮಗನ್ ಕರ್ಕೊಂಡು ಇವ್ರ ಮಗಳ ಕರ್ಕೊಂಡು ಮುಂದೆ ಇತ್ತು. ವಿಡಿಯೋದವ್ರು ಬನ್ನಿ ಅಂತ ನೀವೇ ತಾನೇ ಕರೆದಿರೋದು. ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ. ಅವ್ರು ಯು ಪಿ ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ. ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್